ಕನ್ನಡ ಭಾಷೆಯ ವಿಚಾರವಾಗಿ ಕಮಲ್ ಹಾಸನ್ ಆಡಿರುವ ಮಾತು ರಾಜ್ಯದಲ್ಲಿ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಕಮಲ್ ಹಾಸನ್ ಇತಿಹಾಸ ತಿಳಿದು ಮಾತಾಡಬೇಕಾಗಿತ್ತು, ತಿಳುವಳಿಕೆಯ ಕೊರತೆ, ಹೀಗಾಗಿ ಈ ರೀತಿ ಮಾತಾಡ್ತಾ ಇದ್ದಾರೆ ಅಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕಮಲ್ ಹಾಸನ್ ವಿರುದ್ಧ ಕನ್ನಡಿಗರ ಆಕ್ರೋಶದ ಕಟ್ಟೆ ಒಡೆದಿದೆ. ಎಲ್ಲ ಕಡೆನೂ ಪ್ರತಿಭಟನೆಗಳಾಗ್ತಾ ಇದೆ. ಪ್ರವೀಣ್ ಕುಮಾರ್ ಶೆಟ್ಟಿ ಎಫ್ಐಆರ್ ಕೂಡ ದಾಖಲಿಸಿದ್ದಾರೆ. ಆದರೆ ಇಷ್ಟೆಲ್ಲ ಆದರೂ ಕೂಡ ಕಮಲ್ ಹಾಸನ್ ಮಾತ್ರ ಡೋಂಟ್ ಕೇರ್ ಅಂತಿದ್ದಾರೆ. ಕನ್ನಡಿಗರಿಗೆ ಕ್ಷಮೆ ಯಾಚಿಸೋದಕ್ಕೆ ಬಿಲ್ಕುಲ್ ನಿರಾಕರಣೆ ಮಾಡಿದ್ದಾರೆ. ಆಕ್ರೋಶ. ನಟ ಕಮಲ್ ಹಾಸನ್ ಮಾತಿಗೆ ಕರುನಾಡಲ್ಲಿ ಆಕ್ರೋಶ ಭುಗಿಲೆದ್ದಿದೆ. ತಮಿಳಿನಿಂದಲೇ ಕನ್ನಡ ಹುಟ್ಟಿದ್ದು ಅನ್ನೋ ವಿಶ್ವರೂಪಿ ಮಾತಿಗೆ ಕನ್ನಡಿಗರು ಕೆರಳಿದ್ದಾರೆ. ಕಮಲ್ ಹಾಸನ್ ಅಭಿನಯದ ಸಿನಿಮಾಗಳನ್ನ ಕರುನಾಡಲ್ಲಿ ಬ್ಯಾನ್ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ. ಕಮಲ್ ಕ್ಷಮೆ ಕೇಳಲೇಬೇಕು ಅಂತ ಕನ್ನಡಿಗರು ಪಟ್ಟು ಹಿಡಿದಿದ್ದಾರೆ. ಕನ್ನಡಿಗರ ಆಕ್ರೋಶಕ್ಕೆ ಕಮಲ್ ಡೋಂಟ್ ಕೇರ್. ಕ್ಷಮೆ ಯಾಚಿಸುವ ಪ್ರಶ್ನೆ ಇಲ್ಲ ಅಂದ ಕಮಲ್ ಹಾಸನ್ ಕೊಟ್ಟ ಒಂದೇ ಒಂದು ಹೇಳಿಕೆ ಕರುನಾಡಲ್ಲಿ ವಿವಾದದ ಕಿಡಿಹೊತ್ತಿಸಿದೆ. ಇಷ್ಟಾದ್ರೂ ಉಳಗ ನಾಯಕನ್ ಕ್ಯಾರೆ ಅಂತಿಲ್ಲ, ಕ್ಷಮೆ ಯಾಚನೆಗೂ ಒಪ್ಪುತ್ತಿಲ್ಲ. ನಾನು ಯಾವುದೇ ಕಾರಣಕ್ಕೂ ಕ್ಷಮೆ ಯಾಚಿಸಿದೆ ಇಲ್ಲ ಅಂತ ಕಮಲ್ ಕಟ್ಟಿ ಮುರಿದಂತೆ ಹೇಳಿದ್ದಾರೆ. ಕೇರಳದ ತಿರುವನಂತಪುರಂನಲ್ಲಿ ಮಾತನಾಡಿದ ನಟ ಕಮಲ್ ಹಾಸನ್, ಕನ್ನಡ ಭಾಷೆ ಬಗ್ಗೆ ನಾನು ನೀಡಿದ ಹೇಳಿಕೆಗೆ ಕ್ಷಮೆ ಯಾಚಿಸಲ್ಲ ಎಂದಿದ್ದಾರೆ. ನನ್ನ ಹೇಳಿಕೆಗೆ ನಾನು ಈಗಲೂ ಬದ್ಧ ಅಂತ ಮತ್ತದೇ ಮೊಂಡಾಟ ಮುಂದುವರಿಸಿದ್ದಾರೆ. If you look at it from the northern point of view, yes, what they say according to them is right. If you look at it from Tenkumari, then what I say is right. There's a third angle to it. That's what I said, the scholars and language experts. They will say they both are right, but they must decide where they want to belong, with their family or the languages that came from the north. That's up to you. It's a democratic country. This is not an answer. This is an explanation. Love will never apologize. ಇದಿಷ್ಟೇ ಅಲ್ಲ, ನಾನು ಭಾಷಾ ಪ್ರೀತಿಯಿಂದ ಈ ಮಾತು ಹೇಳಿದ್ದೇನೆ ಅಂತ ಕಮಲ್ ಹೇಳಿದ್ದಾರೆ. ನನ್ನನ್ನು ಸೇರಿ ಭಾಷೆ ಬಗ್ಗೆ ಮಾತನಾಡಲು ರಾಜಕಾರಣಿಗಳು ಅನರ್ಹ. ನಾನು ಹೇಳ್ತಿರೋದು ಉತ್ತರ ಅಲ್ಲ, ವಿವರಣೆ ಅಂತ ಕಮಲ್ ತಮ್ಮ ಹೇಳಿಕೆಯನ್ನ ಸಮರ್ಥಿಸಿಕೊಂಡಿದ್ದಾರೆ. The Kannadiga said, come here, we'll give you a house. Don't go anywhere. So the people will take care of Thug Life, Kamal Hassan and all these controversies. Politicians are not qualified to talk about language. They don't have the education enough to talk about it. That includes me. So let's leave all these very in-depth discussions to historians, archaeologists and language experts. ಕಮಲ್ ಹೇಳಿಕೆ ದೊಡ್ಡ ವಿಷಯ ಮಾಡಬೇಡಿ. ಕನ್ನಡಕ್ಕೆ ನಟ ಕಮಲ್ ಹಾಸನ್ ಅವಮಾನ ಮಾಡಿದ್ದನ್ನ ದೊಡ್ಡ ಧ್ವನಿಯಲ್ಲಿ ಖಂಡಿಸಬೇಕಿದ್ದ ನಟ ಶಿವರಾಜ್ ಕುಮಾರ್, ಕನ್ನಡದ ಬಗ್ಗೆ ಕಮಲ್ ಹಾಸನ್ಗೂ ಪ್ರೀತಿ ಇದೆ, ಯಾಕೆ ಇದನ್ನ ದೊಡ್ಡ ವಿಷಯ ಮಾಡ್ತೀರಾ ಎಂದಿದ್ದಾರೆ. ತಮಿಳು ನಟನಿಗೆ ಹಿರಿಯ ನಟ ಶ್ರೀನಾಥ್ ಟಾಂಗ್, ಕನ್ನಡ ಎಲ್ಲಿಂದಲೂ ಹುಟ್ಟಬೇಕಾಗಿರಲಿಲ್ಲ, ಅದು ತಾನೇ ಹುಟ್ಟಿದೆ. ಬೇಕಾದಷ್ಟು ಭಾಷೆಗಳನ್ನ ಬೆಳೆಸ್ತಾ ಇದೆ. ಆ ಬೆಳೆಸಿದ ಭಾಷೆ ಕನ್ನಡ ಹೇಗೆ ಹುಟ್ಟಿತು, ಏನು ಹುಟ್ಟಿತು ಕನ್ನಡಿಗರಿಗೆ ಗೊತ್ತಿದೆ. ನಾವು ಬೇರೆಯವರಿಂದ ತಿಳ್ಕೊಬೇಕಾಗಿಲ್ಲ. ಏನೋ ಭಾವನಾತ್ಮಕವಾಗಿ ಮಾತಾಡಕ್ಕೆ ಹೋಗಿ ನಾವೇ ಗ್ರೇಟ್ ಅಂದ್ಕೊಂಡು ಮಾತಾಡ್ತಾರೆ. ಯಾವತ್ತು ಯಾವೊಬ್ಬ ವ್ಯಕ್ತಿನೂ ನಾನು ಗ್ರೇಟ್ ಅನ್ಕೋಬಾರ್ದು. ಮುತ್ತು ಹೊಡೆದರೆ ಹೋಯ್ತು, ಮಾತು ಆಡಿದರೆ ಹೋಯ್ತು. ಈಗಲೂ ಕಮಲ್ ಹಾಸನ್ ಕ್ಷಮೆ ಯಾಚಿಸಿದ್ರೆ ಕನ್ನಡಿಗರು ಕ್ಷಮಿಸ್ತಾರೆ. ಆದ್ರೆ ಈ ತಮಿಳು ನಟ ಕ್ಷಮೆ ಕೇಳೋ ಯಾವ ಲಕ್ಷಣವೂ ಕಾಣಿಸ್ತಿಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕನ್ನಡ ಭಾಷೆಯ ವಿಚಾರವಾಗಿ ಕಮಲ್ ಹಾಸನ್ ಆಡಿರುವ ಮಾತು ರಾಜ್ಯದಲ್ಲಿ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಕಮಲ್ ಹಾಸನ್ ಇತಿಹಾಸ ತಿಳಿದು ಮಾತಾಡಬೇಕಾಗಿತ್ತು, ತಿಳುವಳಿಕೆಯ ಕೊರತೆ, ಹೀಗಾಗಿ ಈ ರೀತಿ ಮಾತಾಡ್ತಾ ಇದ್ದಾರೆ ಅಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕಮಲ್ ಹಾಸನ್ ವಿರುದ್ಧ ಕನ್ನಡಿಗರ ಆಕ್ರೋಶದ ಕಟ್ಟೆ ಒಡೆದಿದೆ. ಎಲ್ಲ ಕಡೆನೂ ಪ್ರತಿಭಟನೆಗಳಾಗ್ತಾ ಇದೆ. ಪ್ರವೀಣ್ ಕುಮಾರ್ ಶೆಟ್ಟಿ ಎಫ್ಐಆರ್ ಕೂಡ ದಾಖಲಿಸಿದ್ದಾರೆ. ಆದರೆ ಇಷ್ಟೆಲ್ಲ ಆದರೂ ಕೂಡ ಕಮಲ್ ಹಾಸನ್ ಮಾತ್ರ ಡೋಂಟ್ ಕೇರ್ ಅಂತಿದ್ದಾರೆ. ಕನ್ನಡಿಗರಿಗೆ ಕ್ಷಮೆ ಯಾಚಿಸೋದಕ್ಕೆ ಬಿಲ್ಕುಲ್ ನಿರಾಕರಣೆ ಮಾಡಿದ್ದಾರೆ.
ಆಕ್ರೋಶ. ನಟ ಕಮಲ್ ಹಾಸನ್ ಮಾತಿಗೆ ಕರುನಾಡಲ್ಲಿ ಆಕ್ರೋಶ ಭುಗಿಲೆದ್ದಿದೆ. ತಮಿಳಿನಿಂದಲೇ ಕನ್ನಡ ಹುಟ್ಟಿದ್ದು ಅನ್ನೋ ವಿಶ್ವರೂಪಿ ಮಾತಿಗೆ ಕನ್ನಡಿಗರು ಕೆರಳಿದ್ದಾರೆ. ಕಮಲ್ ಹಾಸನ್ ಅಭಿನಯದ ಸಿನಿಮಾಗಳನ್ನ ಕರುನಾಡಲ್ಲಿ ಬ್ಯಾನ್ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ. ಕಮಲ್ ಕ್ಷಮೆ ಕೇಳಲೇಬೇಕು ಅಂತ ಕನ್ನಡಿಗರು ಪಟ್ಟು ಹಿಡಿದಿದ್ದಾರೆ. ಕನ್ನಡಿಗರ ಆಕ್ರೋಶಕ್ಕೆ ಕಮಲ್ ಡೋಂಟ್ ಕೇರ್. ಕ್ಷಮೆ ಯಾಚಿಸುವ ಪ್ರಶ್ನೆ ಇಲ್ಲ ಅಂದ ಕಮಲ್ ಹಾಸನ್ ಕೊಟ್ಟ ಒಂದೇ ಒಂದು ಹೇಳಿಕೆ ಕರುನಾಡಲ್ಲಿ ವಿವಾದದ ಕಿಡಿಹೊತ್ತಿಸಿದೆ. ಇಷ್ಟಾದ್ರೂ ಉಳಗ ನಾಯಕನ್ ಕ್ಯಾರೆ ಅಂತಿಲ್ಲ, ಕ್ಷಮೆ ಯಾಚನೆಗೂ ಒಪ್ಪುತ್ತಿಲ್ಲ. ನಾನು ಯಾವುದೇ ಕಾರಣಕ್ಕೂ ಕ್ಷಮೆ ಯಾಚಿಸಿದೆ ಇಲ್ಲ ಅಂತ ಕಮಲ್ ಕಟ್ಟಿ ಮುರಿದಂತೆ ಹೇಳಿದ್ದಾರೆ. ಕೇರಳದ ತಿರುವನಂತಪುರಂನಲ್ಲಿ ಮಾತನಾಡಿದ ನಟ ಕಮಲ್ ಹಾಸನ್, ಕನ್ನಡ ಭಾಷೆ ಬಗ್ಗೆ ನಾನು ನೀಡಿದ ಹೇಳಿಕೆಗೆ ಕ್ಷಮೆ ಯಾಚಿಸಲ್ಲ ಎಂದಿದ್ದಾರೆ. ನನ್ನ ಹೇಳಿಕೆಗೆ ನಾನು ಈಗಲೂ ಬದ್ಧ ಅಂತ ಮತ್ತದೇ ಮೊಂಡಾಟ ಮುಂದುವರಿಸಿದ್ದಾರೆ. If you look at it from the northern point of view, yes, what they say according to them is right. If you look at it from Tenkumari, then what I say is right. There's a third angle to it. That's what I said, the scholars and language experts. They will say they both are right, but they must decide where they want to belong, with their family or the languages that came from the north. That's up to you. It's a democratic country. This is not an answer. This is an explanation. Love will never apologize. ಇದಿಷ್ಟೇ ಅಲ್ಲ, ನಾನು ಭಾಷಾ ಪ್ರೀತಿಯಿಂದ ಈ ಮಾತು ಹೇಳಿದ್ದೇನೆ ಅಂತ ಕಮಲ್ ಹೇಳಿದ್ದಾರೆ. ನನ್ನನ್ನು ಸೇರಿ ಭಾಷೆ ಬಗ್ಗೆ ಮಾತನಾಡಲು ರಾಜಕಾರಣಿಗಳು ಅನರ್ಹ. ನಾನು ಹೇಳ್ತಿರೋದು ಉತ್ತರ ಅಲ್ಲ, ವಿವರಣೆ ಅಂತ ಕಮಲ್ ತಮ್ಮ ಹೇಳಿಕೆಯನ್ನ ಸಮರ್ಥಿಸಿಕೊಂಡಿದ್ದಾರೆ. The Kannadiga said, come here, we'll give you a house. Don't go anywhere. So the people will take care of Thug Life, Kamal Hassan and all these controversies. Politicians are not qualified to talk about language. They don't have the education enough to talk about it. That includes me. So let's leave all these very in-depth discussions to historians, archaeologists and language experts. ಕಮಲ್ ಹೇಳಿಕೆ ದೊಡ್ಡ ವಿಷಯ ಮಾಡಬೇಡಿ. ಕನ್ನಡಕ್ಕೆ ನಟ ಕಮಲ್ ಹಾಸನ್ ಅವಮಾನ ಮಾಡಿದ್ದನ್ನ ದೊಡ್ಡ ಧ್ವನಿಯಲ್ಲಿ ಖಂಡಿಸಬೇಕಿದ್ದ ನಟ ಶಿವರಾಜ್ ಕುಮಾರ್, ಕನ್ನಡದ ಬಗ್ಗೆ ಕಮಲ್ ಹಾಸನ್ಗೂ ಪ್ರೀತಿ ಇದೆ, ಯಾಕೆ ಇದನ್ನ ದೊಡ್ಡ ವಿಷಯ ಮಾಡ್ತೀರಾ ಎಂದಿದ್ದಾರೆ. ತಮಿಳು ನಟನಿಗೆ ಹಿರಿಯ ನಟ ಶ್ರೀನಾಥ್ ಟಾಂಗ್. ಕನ್ನಡ ಎಲ್ಲಿಂದಲೂ ಹುಟ್ಟಬೇಕಾಗಿರಲಿಲ್ಲ, ಅದು ತಾನೇ ಹುಟ್ಟಿದೆ. ಬೇಕಾದಷ್ಟು ಭಾಷೆಗಳನ್ನ ಬೆಳೆಸ್ತಾ ಇದೆ. ಆ ಬೆಳೆಸಿದ ಭಾಷೆ ಕನ್ನಡ ಹೇಗೆ ಹುಟ್ಟಿತು, ಏನು ಹುಟ್ಟಿತು ಕನ್ನಡಿಗರಿಗೆ ಗೊತ್ತಿದೆ. ನಾವು ಬೇರೆಯವರಿಂದ ತಿಳ್ಕೊಬೇಕಾಗಿಲ್ಲ. ಏನೋ ಭಾವನಾತ್ಮಕವಾಗಿ ಮಾತಾಡಕ್ಕೆ ಹೋಗಿ ನಾವೇ ಗ್ರೇಟ್ ಅಂದ್ಕೊಂಡು ಮಾತಾಡ್ತಾರೆ. ಯಾವತ್ತು ಯಾವೊಬ್ಬ ವ್ಯಕ್ತಿನೂ ನಾನು ಗ್ರೇಟ್ ಅನ್ಕೋಬಾರ್ದು. ಮುತ್ತು ಹೊಡೆದರೆ ಕನ್ನಡ ಭಾಷೆಯ ವಿಚಾರವಾಗಿ ಕಮಲ್ ಹಾಸನ್ ಆಡಿರುವ ಮಾತು ರಾಜ್ಯದಲ್ಲಿ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಕಮಲ್ ಹಾಸನ್ ಇತಿಹಾಸ ತಿಳಿದು ಮಾತಾಡಬೇಕಾಗಿತ್ತು, ತಿಳುವಳಿಕೆಯ ಕೊರತೆ, ಹೀಗಾಗಿ ಈ ರೀತಿ ಮಾತಾಡ್ತಾ ಇದ್ದಾರೆ ಅಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕಮಲ್ ಹಾಸನ್ ವಿರುದ್ಧ ಕನ್ನಡಿಗರ ಆಕ್ರೋಶದ ಕಟ್ಟೆ ಒಡೆದಿದೆ. ಎಲ್ಲ ಕಡೆನೂ ಪ್ರತಿಭಟನೆಗಳಾಗ್ತಾ ಇದೆ. ಪ್ರವೀಣ್ ಕುಮಾರ್ ಶೆಟ್ಟಿ FIR ಕೂಡ ದಾಖಲಿಸಿದ್ದಾರೆ. ಆದರೆ ಇಷ್ಟೆಲ್ಲ ಆದರೂ ಕೂಡ ಕಮಲ್ ಹಾಸನ್ ಮಾತ್ರ ಡೋಂಟ್ ಕೇರ್ ಅಂತಿದ್ದಾರೆ. ಕನ್ನಡಿಗರಿಗೆ ಕ್ಷಮೆ ಯಾಚಿಸೋದಕ್ಕೆ ಬಿಲ್ಕುಲ್ ನಿರಾಕರಣೆ ಮಾಡಿದ್ದಾರೆ. ಆಕ್ರೋಶ. ನಟ ಕಮಲ್ ಹಾಸನ್ ಮಾತಿಗೆ ಕರುನಾಡಲ್ಲಿ ಆಕ್ರೋಶ ಭುಗಿಲೆದ್ದಿದೆ. ತಮಿಳಿನಿಂದಲೇ ಕನ್ನಡ ಹುಟ್ಟಿದ್ದು ಅನ್ನೋ ವಿಶ್ವರೂಪಿ ಮಾತಿಗೆ ಕನ್ನಡಿಗರು ಕೆರಳಿದ್ದಾರೆ. ಕಮಲ್ ಹಾಸನ್ ಅಭಿನಯದ ಸಿನಿಮಾಗಳನ್ನ ಕರುನಾಡಲ್ಲಿ ಬ್ಯಾನ್ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ. ಕಮಲ್ ಕ್ಷಮೆ ಕೇಳಲೇಬೇಕು ಅಂತ ಕನ್ನಡಿಗರು ಪಟ್ಟು ಹಿಡಿದಿದ್ದಾರೆ. ಕನ್ನಡಿಗರ ಆಕ್ರೋಶಕ್ಕೆ ಕಮಲ್ ಡೋಂಟ್ ಕೇರ್. ಕ್ಷಮೆ ಯಾಚಿಸುವ ಪ್ರಶ್ನೆ ಇಲ್ಲ ಅಂದ ಕಮಲ್ ಹಾಸನ್ ಕೊಟ್ಟ ಒಂದೇ ಒಂದು ಹೇಳಿಕೆ ಕರುನಾಡಲ್ಲಿ ವಿವಾದದ ಕಿಡಿಹೊತ್ತಿಸಿದೆ. ಇಷ್ಟಾದ್ರೂ ಉಳಗ ನಾಯಕನ್ ಕ್ಯಾರೆ ಅಂತಿಲ್ಲ, ಕ್ಷಮೆ ಯಾಚನೆಗೂ ಒಪ್ಪುತ್ತಿಲ್ಲ. ನಾನು ಯಾವುದೇ ಕಾರಣಕ್ಕೂ ಕ್ಷಮೆ ಯಾಚಿಸಿದೆ ಇಲ್ಲ ಅಂತ ಕಮಲ್ ಕಟ್ಟಿ ಮುರಿದಂತೆ ಹೇಳಿದ್ದಾರೆ.
ಕೇರಳದ ತಿರುವನಂತಪುರಂನಲ್ಲಿ ಮಾತನಾಡಿದ ನಟ ಕಮಲ್ ಹಾಸನ್ ಕನ್ನಡ ಭಾಷೆ ಬಗ್ಗೆ ನಾನು ನೀಡಿದ ಹೇಳಿಕೆಗೆ ಕ್ಷಮೆ ಯಾಚಿಸಲ್ಲ ಎಂದಿದ್ದಾರೆ. ನನ್ನ ಹೇಳಿಕೆಗೆ ನಾನು ಈಗಲೂ ಬದ್ಧ ಅಂತ ಮತ್ತದೇ ಮೊಂಡಾಟ ಮುಂದುವರಿಸಿದ್ದಾರೆ. If you look at it from the northern point of view, yes, what they say according to them is right. If you look at it from Tenkumari, then what I say is right. There's a third angle to it. That's what I said, the scholars and language experts. They will say they both are right, but they must decide where they want to belong, with their family or the languages that came from the north. That's up to you. It's a democratic country. This is not an answer. This is an explanation. Love will never apologize. ಇದಿಷ್ಟೇ ಅಲ್ಲ, ನಾನು ಭಾಷಾ ಪ್ರೀತಿಯಿಂದ ಈ ಮಾತು ಹೇಳಿದ್ದೇನೆ ಅಂತ ಕಮಲ್ ಹೇಳಿದ್ದಾರೆ. ನನ್ನನ್ನು ಸೇರಿ ಭಾಷೆ ಬಗ್ಗೆ ಮಾತನಾಡಲು ರಾಜಕಾರಣಿಗಳು ಅನರ್ಹ. ನಾನು ಹೇಳ್ತಿರೋದು ಉತ್ತರ ಅಲ್ಲ, ವಿವರಣೆ ಅಂತ ಕಮಲ್ ತಮ್ಮ ಹೇಳಿಕೆಯನ್ನ ಸಮರ್ಥಿಸಿಕೊಂಡಿದ್ದಾರೆ. The Kannadigas said, come here, we'll give you a house. Don't go anywhere. So the people will take care of Thug Life, Kamal Hassan and all these controversies. Politicians are not qualified to talk about language. They don't have the education enough to talk about it. That includes me. So let's leave all these very in-depth discussions to historians, archaeologists and language experts. ಕಮಲ್ ಹೇಳಿಕೆ ದೊಡ್ಡ ವಿಷಯ ಮಾಡಬೇಡಿ. ಕನ್ನಡಕ್ಕೆ ನಟ ಕಮಲ್ ಹಾಸನ್ ಅವಮಾನ ಮಾಡಿದ್ದನ್ನ ದೊಡ್ಡ ಧ್ವನಿಯಲ್ಲಿ ಖಂಡಿಸಬೇಕಿದ್ದ ನಟ ಶಿವರಾಜ್ ಕುಮಾರ್, ಕನ್ನಡದ ಬಗ್ಗೆ ಕಮಲ್ ಹಾಸನ್ಗೂ ಪ್ರೀತಿ ಇದೆ, ಯಾಕೆ ಇದನ್ನ ದೊಡ್ಡ ವಿಷಯ ಮಾಡ್ತೀರಾ ಎಂದಿದ್ದಾರೆ. ತಮಿಳು ನಟನಿಗೆ ಹಿರಿಯ ನಟ ಶ್ರೀನಾಥ್ ಟಾಂಗ್. ಕನ್ನಡ ಎಲ್ಲಿಂದಲೂ ಹುಟ್ಟಬೇಕಾಗಿರಲಿಲ್ಲ, ಅದು ತಾನೇ ಹುಟ್ಟಿದೆ. ಬೇಕಾದಷ್ಟು ಭಾಷೆಗಳನ್ನ ಬೆಳೆಸ್ತಾ ಇದೆ. ಆ ಬೆಳೆಸಿದ ಭಾಷೆ ಕನ್ನಡ ಹೇಗೆ ಹುಟ್ಟಿತು, ಏನು ಹುಟ್ಟಿತು ಕನ್ನಡಿಗರಿಗೆ ಗೊತ್ತಿದೆ. ನಾವು ಬೇರೆಯವರಿಂದ ತಿಳ್ಕೊಬೇಕಾಗಿಲ್ಲ. ಏನೋ ಭಾವನಾತ್ಮಕವಾಗಿ ಮಾತಾಡಕ್ಕೆ ಹೋಗಿ ನಾವೇ ಗ್ರೇಟ್ ಅಂದ್ಕೊಂಡು ಮಾತಾಡ್ತಾರೆ. ಯಾವತ್ತು ಯಾವೊಬ್ಬ ವ್ಯಕ್ತಿನೂ ನಾನು ಗ್ರೇಟ್ ಅನ್ಕೋಬಾರ್ದು. ಮುತ್ತು ಹೊಡೆದರೆ ಹೋಯ್ತು, ಮಾತು ಆಡಿದರೆ ಹೋಯ್ತು. ಈಗಲೂ ಕಮಲ್ ಹಾಸನ್ ಕ್ಷಮೆ ಯಾಚಿಸಿದ್ರೆ ಕನ್ನಡಿಗರು ಕ್ಷಮಿಸ್ತಾರೆ. ಆದ್ರೆ ಈ ತಮಿಳು ನಟ ಕ್ಷಮೆ ಕೇಳೋ ಯಾವ ಲಕ್ಷಣವೂ ಕಾಣಿಸ್ತಿಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕನ್ನಡ ಭಾಷೆಯ ವಿಚಾರವಾಗಿ ಕಮಲ್ ಹಾಸನ್ ಆಡಿರುವ ಮಾತು ರಾಜ್ಯದಲ್ಲಿ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಕಮಲ್ ಹಾಸನ್ ಇತಿಹಾಸ ತಿಳಿದು ಮಾತಾಡಬೇಕಾಗಿತ್ತು, ತಿಳುವಳಿಕೆಯ ಕೊರತೆ, ಹೀಗಾಗಿ ಈ ರೀತಿ ಮಾತಾಡ್ತಾ ಇದ್ದಾರೆ ಅಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕಮಲ್ ಹಾಸನ್ ವಿರುದ್ಧ ಕನ್ನಡಿಗರ ಆಕ್ರೋಶದ ಕಟ್ಟೆ ಒಡೆದಿದೆ. ಎಲ್ಲ ಕಡೆನೂ ಪ್ರತಿಭಟನೆಗಳಾಗ್ತಾ ಇದೆ. ಪ್ರವೀಣ್ ಕುಮಾರ್ ಶೆಟ್ಟಿ FIR ಕೂಡ ದಾಖಲಿಸಿದ್ದಾರೆ. ಆದರೆ ಇಷ್ಟೆಲ್ಲ ಆದರೂ ಕೂಡ ಕಮಲ್ ಹಾಸನ್ ಮಾತ್ರ ಡೋಂಟ್ ಕೇರ್ ಅಂತಿದ್ದಾರೆ. ಕನ್ನಡಿಗರಿಗೆ ಕ್ಷಮೆ ಯಾಚಿಸೋದಕ್ಕೆ ಬಿಲ್ಕುಲ್ ನಿರಾಕರಣೆ ಮಾಡಿದ್ದಾರೆ. ಆಕ್ರೋಶ. ನಟ ಕಮಲ್ ಹಾಸನ್ ಮಾತಿಗೆ ಕರುನಾಡಲ್ಲಿ ಆಕ್ರೋಶ ಭುಗಿಲೆದ್ದಿದೆ. ತಮಿಳಿನಿಂದಲೇ ಕನ್ನಡ ಹುಟ್ಟಿದ್ದು ಅನ್ನೋ ವಿಶ್ವರೂಪಿ ಮಾತಿಗೆ ಕನ್ನಡಿಗರು ಕೆರಳಿದ್ದಾರೆ. ಕಮಲ್ ಹಾಸನ್ ಅಭಿನಯದ ಸಿನಿಮಾಗಳನ್ನ ಕರುನಾಡಲ್ಲಿ ಬ್ಯಾನ್ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ. ಕಮಲ್ ಕ್ಷಮೆ ಕೇಳಲೇಬೇಕು ಅಂತ ಕನ್ನಡಿಗರು ಪಟ್ಟು ಹಿಡಿದಿದ್ದಾರೆ. ಕನ್ನಡಿಗರ ಆಕ್ರೋಶಕ್ಕೆ ಕಮಲ್ ಡೋಂಟ್ ಕೇರ್. ಕ್ಷಮೆ ಯಾಚಿಸುವ ಪ್ರಶ್ನೆ ಇಲ್ಲ ಅಂದ ಕಮಲ್ ಹಾಸನ್ ಕೊಟ್ಟ ಒಂದೇ ಒಂದು ಹೇಳಿಕೆ ಕರುನಾಡಲ್ಲಿ ವಿವಾದದ ಕಿಡಿಹೊತ್ತಿಸಿದೆ. ಇಷ್ಟಾದ್ರೂ ಉಳಗ ನಾಯಕನ್ ಕ್ಯಾರೆ ಅಂತಿಲ್ಲ, ಕ್ಷಮೆ ಯಾಚನೆಗೂ ಒಪ್ಪುತ್ತಿಲ್ಲ. ನಾನು ಯಾವುದೇ ಕಾರಣಕ್ಕೂ ಕ್ಷಮೆ ಯಾಚಿಸಿದೆ ಇಲ್ಲ ಅಂತ ಕಮಲ್ ಕಟ್ಟಿ ಮುರಿದಂತೆ ಹೇಳಿದ್ದಾರೆ. ಕೇರಳದ ತಿರುವನಂತಪುರಂನಲ್ಲಿ ಮಾತನಾಡಿದ ನಟ ಕಮಲ್ ಹಾಸನ್ ಕನ್ನಡ ಭಾಷೆ ಬಗ್ಗೆ ನಾನು ನೀಡಿದ ಹೇಳಿಕೆಗೆ ಕ್ಷಮೆ ಯಾಚಿಸಲ್ಲ ಎಂದಿದ್ದಾರೆ. ನನ್ನ ಹೇಳಿಕೆಗೆ ನಾನು ಈಗಲೂ ಬದ್ಧ ಅಂತ ಮತ್ತದೇ ಮೊಂಡಾಟ ಮುಂದುವರಿಸಿದ್ದಾರೆ. If you look at it from the northern point of view, yes, what they say according to them is right. If you look at it from Tenkumari, then what I say is right. There's a third angle to it. That's what I said, the scholars and language experts. They will say they both are right, but they must decide where they want to belong, with their family or the languages that came from the north. That's up to you. It's a democratic country.
This is not an answer, this is an explanation. Love will never apologize. ಇದಿಷ್ಟೇ ಅಲ್ಲ, ನಾನು ಭಾಷಾ ಪ್ರೀತಿಯಿಂದ ಈ ಮಾತು ಹೇಳಿದ್ದೇನೆ ಅಂತ ಕಮಲ್ ಹೇಳಿದ್ದಾರೆ. ನನ್ನನ್ನು ಸೇರಿ ಭಾಷೆ ಬಗ್ಗೆ ಮಾತನಾಡಲು ರಾಜಕಾರಣಿಗಳು ಅನರ್ಹ. ನಾನು ಹೇಳ್ತಿರೋದು ಉತ್ತರ ಅಲ್ಲ, ವಿವರಣೆ ಅಂತ ಕಮಲ್ ತಮ್ಮ ಹೇಳಿಕೆಯನ್ನ ಸಮರ್ಥಿಸಿಕೊಂಡಿದ್ದಾರೆ. The Kannadigas said, come here, we'll give you a house. Don't go anywhere. So the people will take care of Thug Life, Kamal Hassan and all these controversies. Politicians are not qualified to talk about language. They don't have the education enough to talk about it. That includes me. So let's leave all these very in-depth discussions to historians, archaeologists and language experts. ಕಮಲ್ ಹೇಳಿ